ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇವತ್ತಿನ ವಿಡಿಯೋನಲ್ಲಿ ರೈಲ್ವೆ ವತಿಯಿಂದ ಏನು TC ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಡೆಮೋ ಅಪ್ಲಿಕೇಶನ್ ಫಿಲ್ ಮಾಡಿ ನೋಡೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಮೊದಲನಿಗೆ ಇಲ್ಲಿ ನಿಮ್ಮ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಈ ವಿಡಿಯೋನಲ್ಲಿ ತಮಗೆ ಆ ಒಂದು ಅಪ್ಲಿಕೇಶನ್ಗಳನ್ನು ಹೇಗೆ ಫಿಲ್ ಮಾಡ್ಕೋಬೇಕು, ಏನೇನು ಡೀಟೇಲ್ಸ್ಗಳನ್ನು ಕೇಳಿದ್ದಾರೆ ನೋಡ್ತಾ ಹೋಗೋಣ. ಮೊದಲನಿಗೆ ನೋಡಿ, ನೀವು RRBಯ ಈ ಒಂದು ವೆಬ್ಸೈಟ್ಗೆ ಇಲ್ಲಿ ಬರಬೇಕಾಗುತ್ತೆ. ನೋಡಿ, ಈ ಒಂದು ಮೇಲ್ಗಡೆ ಕಾಣುವ ಒಂದು ವೆಬ್ಸೈಟ್ಗೆ ಇಲ್ಲಿ ನೀವು ಬರಬೇಕು. ನಂತರ ಇಲ್ಲಿ ಮೇಲ್ಗಡೆ ಕಾಣುವ ಒಂದು ಅಪ್ಲೈ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಟ್ಟರೆ ತಮಗೆ ನೋಡಿ, ಮೊದಲನಿಗೆ ಇಲ್ಲಿ ನೋಡೋದಾದರೆ ಫಸ್ಟು ಕಂಟ್ರಿ ಸೆಲೆಕ್ಷನ್ ಮಾಡಲು ಕೇಳ್ತಾ ಇದೆ. ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಫುಲ್ ನೇಮ್ ಕೇಳ್ತಾ ಇದೆ. ನೋಡಿ, ಪರ್ಸನಲ್ ಇನ್ಫಾರ್ಮೇಷನಲ್ಲಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಒಂದು ಫುಲ್ ಡೀಟೇಲ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಸರಿಯಾದ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಒಂದು ಫುಲ್ ನೇಮನ್ನು ಎಂಟ್ರಿ ಮಾಡಿ. ರೀಟೈಪ್ ಯುವರ್ ನೇಮ್ ಅಂತ ಕೇಳ್ತಿದೆ. ಅದಾದ ನಂತರ ಯು ಹ್ಯಾವ್ ಚೇಂಜ್ಡ್ ಎನಿ ನೇಮ್ ಅಂತ ಏನಾದರೂ ಹೆಸರುಗಳು ಚೇಂಜಸ್ಗಳಾಗಿದ್ದಲ್ಲಿ ಇಲ್ಲಿ ನೀವು ಎಸ್ ಮಾಡಿ ಇದನ್ನು ಟೈಪ್ ಮಾಡ್ಕೋಬಹುದು. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಅಂತಿದೆ. ಡೇಟ್ ಆಫ್ ಬರ್ತನ್ನು ಇನ್ನೊಂದ್ಸರಿ ಇಲ್ಲಿ ಟೈಪ್ ಮಾಡಿ. ನಂತರ ನೋಡಿ, ನಿಮ್ಮ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಜೆಂಡರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಫಾದರ್ ನೇಮು, ಎಂಟರ್ ಫಾದರ್ ನೇಮು. ನಂತರ ಮದರ್ ನೇಮು. ನೆಕ್ಸ್ಟು ಇಲ್ಲಿ ತಮಗೆ ಆಧಾರ್ ಒಂದು ವ್ಯಾಲಿಡೇಷನ್ ಕೇಳ್ತಾ ಇದೆ. ಆಧಾರ್ ನಂಬರನ್ನು ಇಲ್ಲಿ ನೀವು ಒಂದು ಫಿಲ್ ಮಾಡ್ಕೋಬೇಕಾಗುತ್ತದೆ. ನಿಮ್ಮ ಸರಿಯಾದ ಒಂದು ಆಧಾರ್ ನಂಬರನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಆಧಾರ್ ನಂಬರನ್ನು ಫಿಲ್ ಮಾಡಿ. ವೆರಿಫೈ ಯುವರ್ ಅಂತ ಆಧಾರ್ ಅಂತ ಕೊಟ್ಟರೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನೋಡಿ, ನಿಮ್ಮ ಒಂದು ಫುಲ್ ನೇಮು ಮತ್ತು ಆ್ಯಸ್ ಪರ್ ಡೀಟೇಲ್ಸ್ ಆಧಾರ್ನಲ್ಲಿ ಇರುವಂತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಈ ಥರ ನೋಡಿ, ಆಧಾರ್ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ನೀವು ಇಮೇಲ್ ಐಡಿಗಳನ್ನು ಫಿಲ್ ಮಾಡ್ಕೋಬೇಕು. ನಿಮ್ಮ ಸರಿಯಾದ ಇಮೇಲ್ ಐಡಿಯನ್ನು ಇಲ್ಲಿ ಕೊಡಿ. ನೆಕ್ಸ್ಟು ಜನರೇಟ್ ಇಮೇಲ್ OTP ಅಂತ ಕೊಡಿ. ಜನರೇಟ್ OTP ಅಂತ ಕೊಡಿ. ಇಲ್ಲಿ ತಮಗೆ ಒಂದು OTPಯನ್ನು ಕಳಿಸಲಾಗುತ್ತೆ. ಈ ಥರ ಇಮೇಲ್ OTPಯನ್ನು ಫಿಲ್ ಮಾಡಿ. ನೆಕ್ಸ್ಟು ಮೊಬೈಲ್ ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ಮೊಬೈಲ್ OTPಯನ್ನು ಜನರೇಟ್ ಮಾಡಿ. ಮೊಬೈಲ್ OTP ಹಾಕಿದ ತಕ್ಷಣ ತಾವು ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಲು ಹೇಳ್ತಾ ಇದೆ. ಪಾಸ್ವರ್ಡನ್ನು ಇಲ್ಲಿಂದ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಕ್ರಿಯೇಟ್ ಆದ ತಕ್ಷಣ ತಮಗೆ ಇಲ್ಲಿ ಕ್ಯಾಪ್ಚಾನ್ನು ಹಾಕಿ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು. ಸರಿಯಾದ ಮಾಹಿತಿ ಇಲ್ಲಿ ಎಲ್ಲ ಫಿಲ್ ಆಗಿದೆ ಎಂಬುದ್ರ ಬಗ್ಗೆ ಖಚಿತಪಡಿಕೊಂಡು ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಟ್ಟರೆ ತಮಗೆ ಇಲ್ಲಿ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ನೀವು ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಂತರ ಪಾಸ್ವರ್ಡ್ಗಳನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಲಿಂಕ್ ತೋರಿಸ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ 2 ನೋಟಿಫಿಕೇಶನ್ಗಳನ್ನು ಕೊಟ್ಟಿದ್ದಾರೆ, ಪ್ಯಾರಾಮೆಡಿಕಲ್ ಪೋಸ್ಟು ಮತ್ತು ತಮಗೆ ಇಲ್ಲಿ ನೋಡಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ NTPC ಗ್ರಾಜ್ಯುಯೇಟ್ ಪೋಸ್ಟ್ ಅಂತ ಇಲ್ಲಿ ಕೊಡಬೇಕಾಗುತ್ತದೆ. ಅರ್ಜಿಗಳು ನೋಡಿ 14/9/2024 ಪ್ರಾರಂಭವಾಗಿದ್ದು 13/10/2024 ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ನಿಮ್ಮ RRB ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನಮ್ಮ ಕರ್ನಾಟಕದವರು ಬೆಂಗಳೂರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇದನ್ನು ಚೆಕ್ ಮಾರ್ಕ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ನಂತರ ನೋಡಿ, ಇಲ್ಲಿ ಎಲ್ಲ ಮೇಲ್ಗಡೆ ಸ್ವಲ್ಪ ಮಾಹಿತಿ ಫಿಲ್ ಆಗಿ ಬಂದಿರುತ್ತೆ. ಅದಾದ ನಂತರ ಇಲ್ಲಿ ನೀವು ಮೆರಿಟಲ್ ಸ್ಟೇಟಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ರಿಲಿಜನನ್ನು ಸೆಲೆಕ್ಟ್ ಮಾಡಿ. ರಿಲಿಜನನ್ನು ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮದರ್ ಟಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮದರ್ ಟಂಗನ್ನು ಸೆಲೆಕ್ಟ್ ಮಾಡಿ. ನಂತರ ಒಂದು ಎಕ್ಸಾಮ್ ಲ್ಯಾಂಗ್ವೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಅದಾದ ನಂತರ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್ ಅಂತ 2 ಮಾರ್ಕನ್ನು ಇಲ್ಲಿ ನೀವು ಹಾಕಬೇಕು. ಈ ಥರ ನಿಮ್ಮ ಬಾಡಿ ಮಾರ್ಕನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕಮ್ಯುನಿಟಿ ಸೆಲೆಕ್ಟ್ ಮಾಡಿ. ಜನರಲ್ ಕ್ಯಾಟಗರಿಯಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸ್ತಿದ್ದೀರಿ ಅವರು UR ಅಂತ ಸೆಲೆಕ್ಟ್ ಮಾಡಿ. SC ST OBC ಸರ್ಟಿಫಿಕೇಟ್ ಇದ್ದವರು ನಿಮ್ಮ ಇಲ್ಲಿ ಒಂದು ಸೆಲೆಕ್ಷನನ್ನು OBC ಮಾಡ್ಕೋಬಹುದು. OBC ಇದ್ದವರು OBCಯನ್ನು ಸೆಲೆಕ್ಟ್ ಮಾಡಿ. ನಾನ್ ಕ್ರಿಮಿನಲ್ ಇಲ್ಲಿ ಎಸ್ ಮಾಡಿ. ನಿಮ್ಮ ಒಂದು ಸರ್ಟಿಫಿಕೇಟ್ ನಂಬರ್ಗಳನ್ನು ಕೂಡ ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನಾನು
ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀನಿ. SC ಕ್ಯಾಟಗರಿ ಅಭ್ಯರ್ಥಿಗಳು ನೋಡಿ ಕೂಡ ನೀವು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಇಶ್ಯೂ ಡೇಟು ಇದೆಲ್ಲ ಫಿಲ್ ಮಾಡಿ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿಕೊಂಡು ನೀವು ಅರ್ಜಿಗಳನ್ನು ಇಲ್ಲಿ ಮಾಡ್ಕೋಬೇಕು. ಸದ್ಯಕ್ಕೆ ನಾನು ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಪೋಸ್ಟಲ್ ಅಡ್ರೆಸ್ಸನ್ನು ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು. ಸ್ಟೇಟು, ಡಿಸ್ಟಿಕ್ಕು, ನಿಮ್ಮ ಊರು, ವಿಲೇಜನ್ನು ಸೆಲೆಕ್ಟ್ ಮಾಡಿ, ಪಿನ್ ಕೋಡ್ ಸೆಲೆಕ್ಟ್ ಮಾಡಿ. ಇದಾದ ನಂತರ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಸೇವ್ ಆದ ತಕ್ಷಣ ಇಲ್ಲಿ ಸೇವ್ ಅಂತ ಕೊಡಬೇಕು. ಪರ್ಸ್ನಲ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಅದಾದ ನಂತರ ನೆಕ್ಸ್ಟ್ ಹೋಗಿ ಇಲ್ಲಿ ನೋಡಿ ಎಕ್ಸ್ ಸರ್ವಿಸ್ಮೆನ್ ಆಗಿದ್ದರೆ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿ ಎಸ್ ಮಾಡ್ಬೋದು, ಇಲ್ಲವಾಗಿದ್ದಲ್ಲಿ ನೋ. ಸ್ಕ್ರೈಬ್ ಡೀಟೇಲ್ಸ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಬರುತ್ತೆ. ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿ ಎಸ್ ಮಾಡಿ ನೀವು ಸರ್ಟಿಫಿಕೇಟ್ಗಳನ್ನು ಇಲ್ಲಿ ನೀವು ಮಾಡಬಹುದು. ನೆಕ್ಸ್ಟ್ ಇದನ್ನು ಇಲ್ಲಿ ನೋ ಮಾಡಬಹುದು. ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ ಸರ್ವಿಸಿಂಗ್ ರೈಲ್ವೆ ಅಪ್ಲಿಸೆಂಟ್ ಯಾರಾದರೂ ಇದ್ದರೆ ಅದನ್ನು ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ ಮಾಡಿ. ಅದಾದ ನಂತರ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ, ಇದು ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ರಿಫಂಡ್ಗಾಗಿ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ. ನಿಮ್ಮ ಅಥವಾ ನಿಮ್ಮ ಸಂಬಂಧಿಕರ ಒಂದು ಬ್ಯಾಂಕ್ ಅಕೌಂಟನ್ನು ಇಲ್ಲಿ ನೀವು ಫಿಲ್ ಮಾಡಬಹುದು. ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಹಾಕಿ, ನಂತರ ಇಲ್ಲಿ IPC ಕೋಡನ್ನು ಹಾಕಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ IPC ಕೋಡು ಮತ್ತು ಅಡ್ರೆಸ್ ತಾನೇ ಪಿಚ್ ಆಗುತ್ತೆ. ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಡಬೇಕು. ನೆಕ್ಸ್ಟ್ ಸೇವ್ ಆದ ತಕ್ಷಣ ನೆಕ್ಸ್ಟ್ ಅಂತ ಇಲ್ಲಿ ಕೊಡಿ. ಅದಾದ ನಂತರ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಗಳನ್ನು ಸೆಲೆಕ್ಟ್ ಮಾಡಲು ಕೇಳ್ತಾ ಇದೆ. ಇಲ್ಲಿ ಒಂದು ಮೆಟ್ರಿಕ್ಯುಲೇಷನ್ ಡೀಟೇಲ್ಸನ್ನು ಫಸ್ಟ್ಗೆ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೋಡಿ SLC ನೀವು ಪಾಸಾಗಿದ್ದ ಒಂದು ಸ್ಟೇಟು ಮತ್ತು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮತ್ತು ಬೋರ್ಡನ್ನು ಸೆಲೆಕ್ಟ್ ಮಾಡಿ. ನಂತರ ರಿಸಲ್ಟ್ ಡಿಕ್ಲೇರೇಷನ್ ಡೇಟನ್ನು ಹಾಕ್ಬೇಕು. ನೋಡಿ ಇಲ್ಲಿ ರಿಸಲ್ಟ್ ಡಿಕ್ಲೇರೇಷನ್ ಡೇಟ್ ಹಾಕಿ, ರೋಲ್ ನಂಬರ್ ಹಾಕಿ. ನಂತರ ಇಲ್ಲಿ ನೀವು ಆ ಒಂದು SLC ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದ್ರ ಮೇಲೆ ಚೂಸ್ ಫೈಲ್ ಅಂತ ಕೊಡಿ, ಬ್ರೌಸ್ ಅಂತ ಕೊಟ್ಟರೆ ನಿಮ್ಮ ಫೈಲನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲಿ PDF ಫೈಲನ್ನು ಅಪ್ಲೋಡ್ ಮಾಡಲು ಕೇಳ್ತಾ ಇದೆ. PDF ಅನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ಆ್ಯಡ್ ಅಂತ ಕೊಟ್ಟರೆ SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ನಂತರ ಇಲ್ಲಿ ನೋಡಿ ನಿಮ್ಮ ಡಿಗ್ರಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಡಿಗ್ರಿ ಯಾವುದು ಮುಗಿದಿದೆ ಅದನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿ. ಬ್ಯಾಚುಲರ್ ಡಿಗ್ರಿ ಸೆಲೆಕ್ಟ್ ಮಾಡಿ, ಡಿಸಿಪ್ಲಿನ್ ಸೆಲೆಕ್ಟ್ ಮಾಡಿ, ಸಬ್ಜೆಕ್ಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟು ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಕಾಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ರಿಸಲ್ಟ್ ಡಿಕ್ಲೇರೇಷನ್ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ರಿಸಲ್ಟ್ ಡಿಕ್ಲೇರೇಷನ್ ಡೇಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇದ್ದವರು ನಿಮಗೆ ಒಂದು ಟೈಪಿಂಗ್ ಟೆಸ್ಟ್ ಬರೆಯಬೇಕಾಗಿದ್ದಲ್ಲಿ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ ಮಾಡಿದ್ರೆ ಇಲ್ಲಿ ಸೀರಿಯಲ್ ನಂಬರ್ ನೋಡಿ ಟೈಪಿಂಗ್ ಟೆಸ್ಟ್ ಇರುವ ಒಂದು ಹುದ್ದೆಗಳು ತಮಗೆ ಅನ್ವಯವಾಗುವುದಿಲ್ಲ. ಇದನ್ನು ಎಸ್ ಮಾಡಿಕೊಂಡು ಆ್ಯಡ್ ಮಾಡಿ. ನಂತರ ನೋಡಿ ಇದು ಮೆಟ್ರಿಕ್ಯುಲೇಷನು ಒಂದು ಡಿಗ್ರಿ ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆ. ನಂತರ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಲು ಕೇಳ್ತಾ ಇದೆ. ಫೋಟೋ ನೋಡಿ 320 ಪಿಕ್ಸೆಲ್ ಇಂಟು 240 ಪಿಕ್ಸೆಲ್ ಮತ್ತು ಸಿಗ್ನೇಚರ್ 140 ಪಿಕ್ಸೆಲ್ ಇಂಟು 60 ಪಿಕ್ಸೆಲ್ನಲ್ಲಿ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ನೋಡಿ ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸರಿಯಾಗಿ ಒಂದು ಪಿಕ್ಸೆಲ್ನಲ್ಲಿ ಆ ಒಂದು ಫೋಟೋವನ್ನು ಕಟ್ ಮಾಡಿ ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ಸೇವ್ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕೊಡಿ. ಅದಾದ ನಂತರ ಇಲ್ಲಿ ಎಲಿಜಿಬಲ್ ಪೋಸ್ಟ್ ಝೂನನ್ನು ಸೆಲೆಕ್ಟ್ ಮಾಡಲು ಕೇಳ್ತಾ ಇದೆ. ತಮಗೆ ಯಾವ್ಯಾವ ಪೋಸ್ಟ್ಗಳು ಬೇಕಾಗಿವೆ ನೋಡಿ. ಸ್ಟೇಷನ್ ಮಾಸ್ಟರು, ಆಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರು ಮತ್ತು ಇಲ್ಲಿ ಇವೆಲ್ಲ ಪೋಸ್ಟ್ಗಳನ್ನು ಇಲ್ಲಿ ಪ್ಲಸ್ ಮಾಡಿ ಈಚೆ ಕಡೆ ತೊಗೋಬೇಕು. ನಂತರ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಈ ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಪ್ಲೇಸ್ ಹಾಕಿ ನೀವು ಅಪ್ಲಿಕೇಶನ್ ಇಲ್ಲಿಂದ ಪ್ರಿವ್ಯೂ ಸೇವ್ ಅಂತ ಕೊಡಬೇಕು. ಸೇವ್ ಆದ ನಂತರ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇಲ್ಲಿಂದ ನೀವು ಕೊಡಬೇಕಾಗುತ್ತದೆ. ಇಲ್ಲಿ ನೋಡಿ ಇದೊಂದು ಚೆಕ್ ಮಾರ್ಕ್ ಇಲ್ಲಿ ಬಿಟ್ಟಿದ್ದೇನೆ, ಇದೊಂದು ಸೇವ್ ಮಾಡಿ ಇಲ್ಲಿಂದ ಪ್ರಿವ್ಯೂ ನೋಡಬಹುದು. ನೋಡಿ ಈ ಥರ ಒಂದು ಪ್ರಿವ್ಯೂ ತೋರಿಸುತ್ತೆ ತಮಗೆ. ಕ್ಲಿಕ್ ಹೇರ್ ಟು ಇಲ್ಲಿ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಇಲ್ಲಿ ಕೊಡಬೇಕು. ಸಬ್ಮಿಟ್ ಆದ ತಕ್ಷಣ ತಮಗೆ ನೋಡಿ 500 ರೂಪಾಯಿಗಳನ್ನು ಪಾವತಿ ಮಾಡಲು ಇಲ್ಲಿ ಕೇಳ್ತಾ ಇದೆ. ಪೇ ವಿತ್ ₹1000 ಅಂತ ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ UPI QR ಕೋಡನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಪೇಮೆಂಟ್ಗಳನ್ನು ಮಾಡಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.